ವೇದವಾಕ್ಯವನೆಲ್ಲ ಮೋದದಿಂ ಕನ್ನಡದೆ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧದಿಂ ಶುದ್ಧರನ್ನಾಗಿ ಗೈದ ಜಡಿಸಿದ್ಧ ಸಿದ್ಧಾರೂಢರಿಗೆ ನತನಪೇ ಭುವನದೊಳು ಬಂದವಗೆ ಭವತಾಪದೆ ನೊಂದವಗೆ ಶಿವ ಪದವ ಕೊಟ್ಟು ಭವತಾಪವ ಕಳೆವಂತ ಶ್ರೀ ಸಿದ್ಧೇಶ್ವರ ಗುರುವರಗೆ ಮಣಿಯುವೆನು ಮಣಿಯುವೆನು ಮಣಿಯುವೆನು. ಪರಮ ಪೂಜ್ಯನೀಯರಾಗಿರುವಂಥ ಶ್ರೀ ಶಂಕರ ಶಿವಾಚಾರ್ಯ ಮಹಾಪೂಜ್ಯರ ದಿವ್ಯ ಚೇತನಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ತದುಪರ್ಯಂತರವಾಗಿ ನಾನು ಯಾರು, ಯಾಕೆ ಬಂದೇನೆ, ಮನುಷ್ಯ ಜನನದ ಲಾಭವನ್ನು ತಿಳಿಸಿಕೊಟ್ಟಿರುವಂಥ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲೇ ಪ್ರಣಾಮಗಳನ್ನು ಸಲ್ಲಿಸಿ ಪತ್ರಿಜಿಯವರ ದಿವ್ಯ ಚೇತನಕ್ಕೆ ಎಲ್ಲ ಮಾಸ್ಟರ್ಸ್ಗಳಿಗೂ ಕೂಡ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಅದ್ಭುತವಾಗಿರುವಂಥ ಧ್ಯಾನ ಕಾರ್ಯಕ್ರಮ. ಮನುಷ್ಯನಿಗೆ ಪ್ರಥಮವಾಗಿ ಜ್ಞಾನ ಬೇಕಾಗ್ತದೆ. ಜ್ಞಾನದಿಂದ ಧ್ಯಾನ ಶುರುವಾಗ್ತದೆ. ಪತ್ರಿಜಿಯವರು ಇಡೀ ಜಗತ್ತನ್ನ ಗಮನಿಸಿದರು. ವ್ಯಕ್ತವಾಗಿ ಕಾಣುವಂಥ ಜಗತ್ತನ್ನ ನೋಡಿ ತಮ್ಮ ದೇಹವನ್ನ ನೋಡಿ ಒಂದು ಕ್ಷಣ ಕಣ್ಣ ಮುಚ್ಚಿ ಕೂತ್ಕೊಂಡು ದೇಹದ ಒಳಗಿರೋದು, ಜಗತ್ತಿನ ಒಳಗಿರೋದು, ಜಗತ್ತಿನ ಆಚೆ ಇರೋದು ಯಾವುದು ಅಂತ ಪ್ರಶ್ನೆ ಮಾಡಿದ್ರು. ಅದನ್ನು ಅರಿತುಕೊಂಡ್ರು. ಧ್ಯಾನದ ಮೂಲಕ ಅದನ್ನು ಅನುಭವಿಸಿದ್ರು. ತಾವು ಯಾವ ಸತ್ಯವನ್ನು ಅನುಭವಿಸಿದ್ರೋ
ಅದೇ ಸತ್ಯವನ್ನ ಜಗತ್ತಿಗೆ ತಿಳಿಸಿದ್ರು. ಅದೇ ಪತ್ರಿಜಿಯವರ ವಿಶೇಷ ಶಕ್ತಿ. ಅದು ಅರಿತುಕೊಳ್ಳುವಿಕೆ. ಆ ಜ್ಞಾನ ಬರೀ ಪುರುಷರಿಗಷ್ಟೇ ಅಲ್ಲ, ಮಹಿಳೆಯರಿಗೂ ಸಾಧ್ಯ ಅನ್ನೋದು ಪತ್ರಿಜಿ ಗುರುಗಳು ಸಾರಿ ಹೇಳಿದ್ರು. ಅವ್ರಿಗೆಲ್ಲ ಗೊತ್ತಿತ್ತು. ಸುಮ್ಮನೆ ನೀವೆಲ್ಲ 12ನೇ ಶತಮಾನದಲ್ಲೇ ಸ್ವಲ್ಪ ಕಣ್ಣಾಡಿಸ್ರಿ. ನೀವಾ ಮಹಿಳೆಯರು ಜ್ಞಾನದಲ್ಲಿ ಕಿಂಚಿತ್ತೂ ಹಿಂದಿರಲಿಲ್ಲ. ಒಬ್ಬ ತಾಯಿ ಅಂತಾಳ, ಬೌಂಥಾದೇವಿ ಮಹಾಶರಣ್ಯ ಆಕಿ. ಆ ತಾಯಿ ಅಂತಾಳ, ಊರ್ ಹೊರಗನ ಬಯಲ, ಊರ್ ಒಳಗನ ಬಯಲ, ಬ್ಯಾರೆ ಬ್ಯಾರೆ ಅಂತ ಅದ ಏನು ಇಲ್ಲ. ಊರ್ ಒಳಗನ ಬಯಲ ಬ್ರಾಹ್ಮ ಬಯಲ, ಊರ್ ಹೊರಗನ ಬಯಲ ಹೊಲ ಬಯಲ ಅಂತ ಅದ ಏನು. ಬಯಲು ಬಯಲು ಬಯಲು, ಎಲ್ಲಾ ಕಡೆ ಬಯಲು ಒಂದೇ, ತಾನೂ ಬಯಲ ಬಿಡಾಡಿಯೇ ನೀನು ಬಯಲ ಅಂದ್ಲು. ಏನ ತಾಕತ್ತು ನೋಡ್ಬೇಕದ. ಬಹುತರ ಬಸವಣ್ಣನವರು ಆ ಸತ್ಯ ವಸ್ತುವಿಗೆ ಕೂಡಲ ಸಂಗಮ ಅಂತ ಕರೆದ್ರು. ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಅಂತ ಕರೆದ್ಲು. ಬುದ್ಧ ನಿರ್ವಾಣ ಅಂತ ಕರೆದ. ಋಷಿ ಮುನಿಗಳು ಬ್ರಹ್ಮ ಅಂದ್ರು, ಋತ ಅಂತ ಕರೆದ್ರು. ಆದ್ರ ಬೌಂಥಾದೇವಿ ಅಂತಾಳ, ನಾನೂ ಬಯಲ ಬಿಡಾಡಿಯೇ ನೀನು ಬಯಲ ಅಂದ್. ಬಿಡಾಡಿ ಅಂದ್ರೆ ದನ. ಎಷ್ಟು ಧೈರ್ಯ ಇರಬೇಕು ಹೆಣ್ಮಗಳಿಗೆ. ಭಗವಂತನೇ ನೀ ಶ್ರೇಷ್ಠ ಅಂತಲ್ಲ, ನಾನು ಕನಿಷ್ಠ ಅಂತಲ್ಲ. ಯಾಕೆ? ಮಮ ಏವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ. ನಾನು ಅಲ್ಲಿಂದಲೇ ಬಂದೇನೆ ಅಂದಾಗ ಯಾವುದು ಅದ, ಅದರಿಂದಲೇ ನಾನು ಬಂದೇನೆ ಅಂದಾಗ ನಾ ಏನು ಕನಿಷ್ಠ ಅಲ್ಲ, ನೀನೇನು ಶ್ರೇಷ್ಠ ಅಲ್ಲ, ನಾವೆಲ್ಲ ಒಂದೇ ಅದ. ಹೌದಲ್ಲ? ಇಲ್ಲೆಲ್ಲ ಕೆಲವು ಮಾಸ್ಟರ್ಸ್ಗಳು ನಮ್ಮನ್ನ ಇಲ್ಲಿ ತಂದು ಮ್ಯಾಲ ಕೂಡ್ಸ್ಯಾರ. ನೀವು ಸ್ವಲ್ಪ ಕೆಳಗೆ ಕುಂತೀರಿ, ಆದ್ರೆ ಲಕ್ಷ್ಯದಲ್ಲಿರ್ಲಿ. ಇಲ್ಲಿ ಮ್ಯಾಲ ಕುಂತ ಆತ್ಮ ಅಂತಿಲ್ಲ, ಕೆಳಗೆ ಕುಂತ ಆತ್ಮ ಅಂತಿಲ್ಲ. ಆತ್ಮ ಆತ್ಮ ಅದ. ಸ್ತ್ರೀ ಅಂತ ಇಲ್ಲ, ಪುರುಷ ಅಂತ ಇಲ್ಲ. ನೋಡ್ಲಿಕ್ಕೆ ಅವರು ಪುರುಷರಾಗಿ ಕಾಣ್ಬಹುದು, ಇವರು ಸ್ತ್ರೀಯರಾಗಿ ಕಾಣ್ಬಹುದು. ಒಳಗೆ ಸುಳಿವ ಆತ್ಮ ಅದು ಅಲ್ಲ, ಅದು ಅಲ್ಲ, ಅದು ಅದುವಾಗಿ ಇರುತ್ತದಲ್ಲ. ಅದು ಚನ್ನ ಮಲ್ಲಿಕಾರ್ಜುನ. ಅಕ್ಕನ ಸಂದೇಶ ನೋಡಬೇಕು. ಅಲ್ಲಮರ ಅಂತಾರ, ಭೂಮಿ ಆಕಾಶ ಒಂದು ಜೀವನದುದರ, ಅಲ್ಲಿ ಘನವೇನು ಘನವೆಣ್ಣದವಂಗೆ, ಅಲ್ಲಿ ಕಿರಿದೇನು ಕಿರಿದೆಣ್ಣದವಂಗೆ. ಆ ಘನವು ಮನಕ್ಕೆ ಗಮಿಸಿದೊಡೆ ಇನ್ನು ಸರಿ ಉಂಟೆ ಗುಹೇಶ್ವರ. ಯಾವಾಗ ಸತ್ಯ ಗೊತ್ತಾಗ್ತದ, ಯಾವಾಗ ಆತ್ಮದ ಸಾಕ್ಷಾತ್ಕಾರವಾಗ್ತದ, ಆ ಕ್ಷಣಕ್ಕ ಬಹಳ ಶ್ರೇಷ್ಠ ಅಂತ ಇಲ್ಲ, ಕನಿಷ್ಠ ಅಂತ ಇಲ್ಲ, ಸಣ್ಣದು ಅಂತಿಲ್ಲ, ದೊಡ್ಡದು ಅಂತಿಲ್ಲ. ದೇಹದ ಕಡೆ ಲಕ್ಷ್ಯ ಕೊಟ್ಟಾಗ ಅವರು ಬ್ಯಾರೆ, ಇವರು ಬ್ಯಾರೆ. ಆತ್ಮದ ಕಡೆ ಲಕ್ಷ್ಯ ಕೊಟ್ಟಾಗ ನಾವೆಲ್ಲರೂ ಒಂದ ಆಗ್ತೇವೆ. ಯಾವ ಜಾತಿಯವರಾದ್ರೆ ಏನಾತು, ಯಾವ ಪಂಥದವರಾದ್ರೇನಾತು, ಬಹಳ ಕಲ್ತವ್ರಿದ್ರೇನಾತು, ಕಲೀಲಾರ್ದವ್ರಿದ್ರೇನಾತು, ಆತ್ಮ ಆತ್ಮನೇ ಅದು. ಹಿರಿದೇನು ಹಿರಿದೆಣ್ಣದವಂಗೆ, ಕಿರಿದೇನು ಕಿರಿದೆಣ್ಣದವಂಗೆ. ಸಣ್ಣ ಉದಾಹರಣೆ ನಿಮಗೆ.
ದಟ್ಟವಾದ ಅರಣ್ಯದ ಮಧ್ಯಭಾಗದಲ್ಲಿ 200 ಫೂಟ್ ಎತ್ತರ ಒಂದು ಗಿಡ ಬೆಳೆದಿತ್ತು. ಕತಿ ಬಹಳ ಮಜಾ ಅದ, ಕೇಳ್ರದ. ಗಿಡದ ಮ್ಯಾಲ ಹಾಕಿ ಕತಿ ಹೇಳಕತ್ತೀನಿ ನಾನು. ಇವ್ರ ಮ್ಯಾಲ ಹಾಕಿ ಕತಿ ಹೇಳಿದ್ರ ಪ್ರವಚನ ಮುಗಿದಿಂದ ಜಗಳಕ್ಕೆ ಬರ್ತಾರ. ಗಿಡದ ಮ್ಯಾಲ ಹಾಕಿ ಕತೆ ಹೇಳಿದ್ರೆ ಜಗಳಾಡೋ ಪ್ರಶ್ನೆ ಇಲ್ಲದ. 200 ಫೂಟ್ ಎತ್ತರ ಬೆಳೆದಿತ್ತು, ಬಹಳ ಎತ್ತರದಲ್ಲಿತ್ತು. ಆ ಗಿಡದ ಕೆಳಗ 6 ಇಂಚು ಹುಲ್ಲು ಬೆಳೆದಿತ್ತು. 6 ಇಂಚ 200 ಫೂಟ್ ಎತ್ತರ ಬೆಳೆದಂತ ಆ ಗಿಡ ಕೆಳಗ ನೋಡ್ತು. ಕೆಳಗ ನೋಡಿ ಸುಮ್ಮನಿರ್ಲಿಲ್ಲ. ಅದು ಅಂತದ, ಅಲ್ಲೋ ನೀ ಎಷ್ಟು ಕುಳ್ಳದಿ, ಎಷ್ಟು ಗಿಡ್ಡದಿದಿ, ಎಷ್ಟು ಕೃಷ ಅದಿದಿ ನೀನ. ಹುಲ್ಲು ಮ್ಯಾಲ ನೋಡಿ ಹೇಳ್ತದ, ಅಲ್ಲೋ ಏನ ಅನ್ನಕತ್ತಿ ಅಲ್ಲೋ. ಗಿಡ ಅಂತೂ ಏನ ಅಂತಿ ಅಂದ್ರೆ ಏನೋ, ನೋಡು ನಾನು ಎಷ್ಟು ಎತ್ತರದೇನೆ, ನನ್ನ ಶಕ್ತಿ ಸಾಮರ್ಥ್ಯ ಎಲ್ಲೇ, ನಿನ್ನ ಸಣ್ಣತನ ಎಲ್ಲೇ ಅಂತ ಹೇಳ್ತು. ಕೆಳಗ 6 ಇಂಚು ಬೆಳೆದಂತ ಹುಲ್ಲ ಮ್ಯಾಲ ಗಿಡ ನೋಡಿ ಅಂತದ, ನಿನ್ನನ್ನ ಒಂದು ಕೈ ನೋಡ್ಕೋತೀನಿ ಅಂತದ. ಮಜಾ ಅನ್ಸೋದಿಲ್ಲ? 200 ಫೂಟ್ ಎತ್ತರ ಬೆಳೆದಂತ ಗಿಡಕ್ಕ 6 ಇಂಚು ಹುಲ್ಲ ಅದು ಅಂತದ, ನಿನ್ನನ್ನ ಒಂದು ಕೈ ನೋಡ್ಕೋತೀನಿ ಅಂತ. ಗಿಡ ಅಂತು ನೋಡ್ಕೋ ಅಂತ. ಕೆಳಗಿರುವಂತ ಸಣ್ಣ ಹುಲ್ಲ ತನ್ನ ಬಂಧು ಬಾಂಧವರಿಗೆಲ್ಲ ಹೇಳ್ತು, ನೋಡ್ರು ಇದ್ರ ಸುತ್ತಕಟ್ಟೆಲ್ಲ ಬೆಳೀರಿ ನೀವ. ಸುತ್ತೆಲ್ಲ ಮಸ್ತಾಗಿ ಹುಲ್ಲು ಬೆಳೀತು. ಯಾವಾಗ ಮಳೆ ಆಗ್ತಿತ್ತೋ ಎಲ್ಲ ನೀರು ಒಳಗ ತಗೊಂತು. ಹೊರಗೆ ಒಂದು ಹನಿ ನೀರು ಬಿಡ್ಲಿಲ್ಲ. ಭೂಮಿ ಹಸಿ ಆಗಿತ್ತು, ಬೇರೆ ಶಿಥಿಲಗೊಂಡಿತ್ತು. ಹುಲ್ಲಂತದ, ಗಾಳಿಯೇ ನೀ ಎಷ್ಟು ಚಲೋ ಅದಿದಿ ನೀನ. ಹೀಗ ಬೀಸಿದ್ರೆ ಸಾಕು, ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲವಾಗ್ತದ. ಅಷ್ಟು ಸಾಮರ್ಥ್ಯ ನಿನಗದ. ನಿನ್ನ ಸಾಮರ್ಥ್ಯವನ್ನ ನೋಡಬೇಕಂತ ನನಗೆ ಇಚ್ಛೆ ಅದ. ಒಂದ್ ಸ್ವಲ್ಪ ಜೋರಾಗಿ ಬೀಸಲ್ಲ ಅಂತ. ಯಾವುದು? ಹುಲ್ಲ ಗಾಳಿಗೆ ಪ್ರಾರ್ಥನೆ ಮಾಡ್ತು. ಇಷ್ಟು ಚಲೋ ಪ್ರಾರ್ಥನೆ ಮಾಡಾಕತ್ತದಂತ ತಿಳ್ಕೊಂಡು ಗಾಳಿ ಬೀಸಾಕತ್ತು. ಹೆಂಗ ಗಾಳಿ ಬೀಸ್ತು, 200 ಫೂಟ್ ಎತ್ತರ ಬೆಳೆದಂತ ಗಿಡ ಹೆಂಗ ಹೊಯ್ದಾಡಕತ್ತು. ಹುಲ್ಲಂತೂ ಅಲ್ಲೋ ಹೊಯ್ದಾಡಕತ್ತದಲ್ಲ. ಗಿಡಕ್ಕನಿಸ್ತಿತ್ತು ನಾನ್ ನಿಲ್ಲಬೇಕು ಅಂತ ಅದಕ್ಕೆ ಅನಿಸ್ತಿತ್ತು, ಆದ್ರೆ ಸಾಧ್ಯವೇ ಇರುತ್ತಿರ್ಲಿಲ್ಲ. ಯಾಕೆ? ಬೇರ ಶಿಥಿಲಗೊಂಡಿತ್ತು, ಭೂಮಿ ಹಸಿಯಾಗಿತ್ತು. ಹುಲ್ಲ ಗಾಳಿ ಹೇಳ್ತದ, ಶಬಾಷ್ ಚಲೋ ಬೀಸಾಕತ್ತಿ ಬೀಸಂತೂ. ಯಾವಾಗ ಶಬಾಷ್ ಹೇಳ್ತೋ ಗಾಳಿಗೆ ಒಳ್ಳೆ ಖುಷಿ ಬಂತು. ತೀವ್ರ 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 ಗತಿಯಲ್ಲಿ ಬೀಸ್ತು. 200 ಫೂಟ್ ಎತ್ತರ ಬೆಳೆದಂತ ಗಿಡ ಕೆಳಗೆ ಉರುಳಿ ಬಿತ್ತದೆ. ಹುಲ್ಲಂತದ, ಅಲ್ಲೋ ಬಹಳ ದೊಡ್ಡವಂತ ಹೇಳ್ಕೊತಿತ್ತಲ್ಲ, ಬಿದ್ದಲ್ಲೋ ನೀನ. ಹಂಗ ದೊಡ್ಡವರಾದ್ರೆ ಒಮ್ಮೆ ಬೀಳ್ತೇವೆ ಗೊತ್ತಿರ್ಬೇಕು ನಮಗ. ಗಿಡ ಅಂತದ, ನೋಡು ನಾವು ಸಣ್ಣವ್ರಿರಬಹುದು, ತಿಳಿತದಲ್ಲ, ನಾವು ಸಣ್ಣವ್ರಿರಬಹುದು. ಬೇಕಾದಷ್ಟು ಬಿರುಗಾಳಿ ಬೀಸಲಿ, ನಾವು ಬಿದ್ದಂಗ ಮಾಡ್ತೇವೆ, ಆದ್ರೆ ಪಕ್ಕ ಬೀಳಂಗಿಲ್ಲದ. ಅದಕ್ಕ ನಮಗ್ ಸಣ್ಣವ್ರಂತಾರ. ದೊಡ್ಡವರು ಒಮ್ಮೆ ಬಿದ್ರ ಏಳಂಗೆ ಇಲ್ಲ.
ಹಿರಿದೇನೋ ಹಿರಿದೆನ್ನದವಂಗೆ, ಕಿರಿದೇನೋ ಕಿರಿದೆನ್ನದವಂಗೆ, ಆ ಘನವೋ ಮನಕ್ಕೆ ಗಮಿಸಿದೊಡೆ ಇನ್ನೂ ಸರಿ ಉಂಟೆ. ಜ್ಞಾನದ ಕಡೆ ಲಕ್ಷ್ಯ ಕೊಟ್ಟಾಗ, ಆತ್ಮದ ಕಡೆ ನಾವು ಲಕ್ಷ್ಯ ಕೊಟ್ಟಾಗ ಅಲ್ಲೇ ದೊಡ್ಡದಂತಿಲ್ಲ, ಸಣ್ಣದು ಅಂತಿಲ್ಲ. ಆತ್ಮ ಆತ್ಮವೇ, ಸತ್ಯ ಸತ್ಯವೇ, ಬಯಲ ಬಯಲ, ನಿರ್ವಾಣ ನಿರ್ವಾಣ, ಬ್ರಹ್ಮ ಬ್ರಹ್ಮ. ಶಬ್ದ ಬ್ಯಾರೆ ಬ್ಯಾರೆ, ಅರ್ಥ ಮಾತ್ರ ಅದು ಒಂದೇ ಇರುತ್ತದದು. ಅಲ್ಲಮರ ನಿಲುವ ಬೋಂಥಾದೇವಿಯ ನಿಲುವ, ನಾನೂ ಬಯಲ ಬಿಡಾಡಿಯೇ ನೀನೂ ಬಯಲ. ನಾ ಕನಿಷ್ಠ ಅಂತನೇ ಅನಬಾಡ, ನೀ ಶ್ರೇಷ್ಠ ಅಂತ ಅನಬಾಡ. ನಿನ್ನ ಒಳಗೆ ಯಾವ ಸತ್ಯ ಅದ ನನ್ನ ಒಳಗೂ ಅದೇ ಸತ್ಯ ಅದ. ಇದು ಯಾವಾಗ ಗೊತ್ತಾಗ್ತದ, ಇದು ದೇಹ ಇದ್ರೂ ಅಷ್ಟೇ ಹೋದ್ರೂ ಅಷ್ಟೇ. ಆತ್ಮ ಅದು ಹೋಗೋದಲ್ಲ, ಅದು ಇರೋದಲ್ಲ, ವಾಸ್ತವಿಕ ನೈಜವಾಗಿ ನಿರಾಕಾರದಲ್ಲಿ ಇರೋದದು. ಅದಕ್ಕೆ ಹುಟ್ಟು ಇಲ್ಲ, ಅದಕ್ಕೆ ಸಾವು ಇಲ್ಲ. ಜನನ ಮರಣ ಇರೋದು ದೇಹಕ್ಕ, ಆದ್ರೆ ದೇಹಿನ್ನಂತೇನದ ಅದಕ್ಕಲ್ಲ. ದೇಹ ಬ್ಯಾರೆ, ದೇಹಿನ ಬ್ಯಾರೆ. ಅದರ ಕಡೆ ನಾವು ಲಕ್ಷ್ಯ ಕೊಟ್ಟೇವೆ, ನಾವು ಸಂತರಾಗ್ತೇವೆ, ಶರಣರಾಗ್ತೇವೆ. ಒಬ್ಬ ತಾಯಿ ಆಗಿ ಹೋದ್ ಬಹಳ ಶ್ರೇಷ್ಠ ಸಂತಳು ಆಕೆ. ಆಕೆಯ ನಿಲುವು ನಾನು ಹೇಳೋದು. ಆಕೆ ಮಾತನಾಡ್ತಾ ಇದ್ರ, ಆ ತಾಯಿ ಮಾತನಾಡ್ತಾ ಇದ್ರ ಸಾವಿರಾರು ಜನ ಕುಂತು ಮಂತ್ರ ಮುಗ್ಧರಾಗಿ ಕೇಳ್ತಾ ಇದ್ರು. ಅಂಥ ಶ್ರೇಷ್ಠ ಸಂತಳು ರಬಿಯಾ. ಆ ತಾಯಿಯ ಹೆಂಡತಿ, ಆ ತಾಯಿಯ ಪತಿ ಅಷ್ಟೇ ಸಾತ್ವಿಕ ಸ್ವಭಾವದ ಪತಿ ಆತ. ಆ ತಾಯಿಗೆ 2 ಮಕ್ಕಳು, 18 ವರ್ಷದ ಒಬ್ಬ ಮಗ, 20 ವರ್ಷದ ಒಬ್ಬ ಮಗ. ಬೆಳಗ್ಗೆ ಎದ್ದು ರಬಿಯಾನ ಪತಿ ಹೊಲಕ್ಕೆ ಹೋದ ಕೆಲಸ ಮಾಡಲಿಕ್ಕೆ. ಮಧ್ಯಾಹ್ನದ ವೇಳೆ ಮನೆಯಲ್ಲಿರುವಂತ 2 ಮಕ್ಕಳು ಬುತ್ತಿ ತಗೊಂಡು ತಂದೆಗೆ ಕೊಡ್ಲಿಕ್ಕೆ ಹೊಲಕ್ಕೆ ಹೋದ್ರು. ಬುತ್ತಿಯನ್ನ ಕೊಟ್ಟು ಹೊಲದಲ್ಲಿ ಕೆಲಸ ಮಾಡಿ ಸಾಯಂಕಾಲ 4-5 ಗಂಟೆಗೆ ತಿರುಗಿ ಬರುವ ಪ್ರಸಂಗ ಅದು. ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ತಲೆ ಮ್ಯಾಲ ಮೇವ, ಹುಲ್ಲಂತಿರಲ್ಲ, ಮೇವನ ಹೊರೆಯನ್ನ ಹೊತ್ತು ಬರ್ತಾ ಇದ್ರು 2 ಮಕ್ಕಳು. ಧಾರಾಕಾರವಾಗಿ ಮಳೆ ತೀವ್ರ ಆಯ್ತು. ಒಂದು ಗಿಡದ ಕೆಳಗೆ ಹೋಗಿ ನಿಂತ್ರು. ಮೇವಿನ ಹೊರೆಯನ್ನ ಕೆಳಗೆ ಇಟ್ಟು ಗಿಡದ ಕೆಳಗೆ ಹೋಗಿ ನಿಂತ್ರು. ಒಂದೇ ಒಂದು ಕ್ಷಣದಲ್ಲಿ ಜೋರಾಗಿ ಒಂದು ಸಿಡ್ಲ ಬಂದು ಆ ಗಿಡಕ್ಕೆ ಬಡಿತ್ತು. ಕೆಳಗೆ ನಿಂತಿರುವಂತ 2 ಮಕ್ಕಳು ಸತ್ತು ಕೆಳಗೆ ಉರುಳಿ ಬಿದ್ರು. 18-20 ವಯಸ್ಸಿನ ಮಕ್ಕಳು. ಸುತ್ತಮುತ್ತ ಹೊಲದಲ್ಲಿ ಇರುವಂತ ಒಕ್ಕಲಿಗರು ಇದನ್ನ ನೋಡಿ ಸತ್ತು ಬಿದ್ದಿರುವಂತ 2 ಹೆಣಗಳನ್ನ ಮನೆ ಎದುರಿರುವಂತ ಕಟ್ಟಿ ಮೇಲೆ ತಂದು ಹಾಕಿದ್ರು. ಊರಿಗೆ ಊರ ಕಣ್ಣೀರ ಸುರಿಸ್ತಾ ಇತ್ತು. ಈ ತಾಯಿಗೆ ಹೆಂಗಾಗಬಾರ್ದ? ಸಣ್ಣ ಮಕ್ಕಳಲ್ಲ, ಬೆಳೆದ ನಿಂತ ಮಕ್ಕಳು ಆದ್ರು ಎಲ್ಲರೂ ಕಣ್ಣೀರ ಸುರಿಸ್ತಾ ಇದ್ದಾರೆ. ಸಾಯಂಕಾಲ ಸಮಯ 6-7 ಗಂಟೆ ಆಗಕ್ಕೆ ಬಂತು. ಜನರಿಗೆ ಕೈ ಮುಗಿದು ಹೇಳ್ತಾಳ, ತಾವಿನ್ನೆಲ್ಲ ಹೋಗಬಿಡಿ ಮನೆಗೆ. ನನ್ನ ಪತಿ ಇನ್ನು ಮನೆಗೆ ಬರಾವದಾನ, ಆತನಿಗೆ ಊಟಕ್ಕೆ ವ್ಯವಸ್ಥೆ ಮಾಡಬೇಕು, ನೀವೆಲ್ಲ ಮನೆಗೆ ಹೋಗ್ರಿ. ಇವು 2 ಪಾರ್ಥಿವ ಶರೀರಗಳನ್ನ ಒಳಗ ಕೋಣೆಯಲ್ಲಿ ಹಾಕಿಬಿಡಿ ಅಂದ್ಲು. ಆಧ್ಯಾತ್ಮಿಕದ ನಿಲುವು ನಾನು ಹೇಳೋದು. 2 ಮಕ್ಕಳನ್ನ ಒಳಗೆ ಹಾಕಿದ್ರು. ಅಡಿಗೆ ಪ್ರಾರಂಭ ಮಾಡಿದ್ಲು. ಅಷ್ಟರಲ್ಲಿ ಪತಿ ಬಂದ, ಪ್ರಸಾದಕ್ಕೆ ಕೊಡಾಕ ಪ್ರಾರಂಭ ಮಾಡಿದ್ಲು. ಆತ ಕೂತ ಹೀಗ ಪ್ರಸಾದವನ್ನ ನೀಡ್ತಾ ಇದ್ಲು, ಬಡಿಸ್ತಾ ಇದ್ಲು. ಈ ವಿಚಾರ ಹೇಳಬೇಕಲ್ಲ, ಪತಿದೇವರೇ ನಿಮ್ಮಿಂದ
ಒಂದು ವಿಚಾರವನ್ನ ಬಹಳ ಗುಟ್ಟಾಗಿಟ್ಟಿತ್ತೆ, ಹೇಳಿರ್ಲಿಲ್ಲ. ಹೇಳಲೇನು ಅಂತ ಕೇಳಿತ್ಲು ಆ ತಾಯಿ. ಪತಿ ಅಂದ, ಹೇಳು. ಸುಮಾರು 18 ವರ್ಷಗಳ ಹಿಂದ ನಮ್ಮ ಮನೆಗೆ ಒಬ್ಬ ಸನ್ಯಾಸಿ ಬಂದಿದ್ದ. ಬಂದು ಪ್ರಸಾದ ಮಾಡಿಕೊಂಡು ಹೋಗುವಾಗ, ತೀರ್ಥಯಾತ್ರೆಗೆ ಹೋಗುವಾಗ ಆ ಸನ್ಯಾಸಿ ಅಮೂಲ್ಯವಾಗಿರುವಂಥ 2 ಆಭರಣಗಳನ್ನು ನನಗೆ ಕೊಟ್ಟಿದ್ದ. ತಾಯೇ, ಈ 2 ಅಮೂಲ್ಯವಾಗಿರುವಂಥ ಆಭರಣಗಳನ್ನು ಇಟ್ಕೋ, ನಾನು ಯಾವಾಗ ಕೊಡು ಅಂತ ಕೇಳ್ತೀನೋ ಅವಾಗ ಕೊಡುವೆ ಅಂತ ಆ ಸ್ವಾಮೀಜಿಯವರು, ಆ ಸನ್ಯಾಸಿಗಳು ಹೇಳಿದ್ರು. ಆ ಆಭರಣಗಳು ನನ್ನಲ್ಲಿ ಅದಾವ. ಇಷ್ಟು ವರ್ಷ ನನ್ನಲ್ಲಿ ಇರೋದರಿಂದ ನನ್ನಲ್ಲಿ ಶುರುವಾಗ್ಯದ, ಇವು ನನ್ನುವೇ ಅಂತ ಭ್ರಮ ಶುರುವಾಗ್ಯದ. ನಾಳೆ ಆ ಸ್ವಾಮೀಜಿಯವರು ಬರೋರದಾರ, ಆ ಸನ್ಯಾಸಿಗಳು ಬರೋರದಾರ, ಅವರಿಗೆ ಅವುಗಳನ್ನು ಕೊಡಬೇಕು. ಕೊಡೋಣ ಬೇಡ ಅಂತ ಪತಿಯನ್ನ ಕೇಳಿದ್ಲು. ಪತಿ ಅಂದ, ಎಷ್ಟು ಹುಚ್ಚದಿದಿ ನೀನ, ಜಗತ್ತಿನ ಶ್ರೇಷ್ಠ ಸಂತಳು ಅಂತ ಜನ ನಿನ್ನನ್ನ ಕರೀತಾರ, ಜ್ಞಾನಿ ಅದಿದಿ ನೀನು. ಅವರು ವಸ್ತು ಅಂದ ಬಳಿಕ, ಅವರು ಕೊಟ್ಟಾರ ಅಂದ ಬಳಿಕ ಇಂದಲ್ಲ ನಾಳೆ ಅವ್ರು ಕೇಳೋರೆ. ಕೊಡೋದು ನಮ್ಮ ಧರ್ಮ, ಕೊಡಬೇಕಾಗ್ತದಂತ ಹೇಳ್ದ. ತಾಯಿ ಅಂತಾಳ, ಆಭರಣಗಳನ್ನ ನಾನು ಒಬ್ಳೇ ಕೊಡಂಗಿಲ್ಲ, ನೀವು ಬನ್ನಿ ಕೊಡಾಕಂದ್ಲ. ಆಯ್ತು ಅಂತ ಪತಿ ಹೆಂಡತಿಯ ಜೊತೆಗೆ ಹೋದ. ಹೀಗ ಬಾಗ್ಲ ತೆರೆದು ತೋರಿಸಿದ್ಲು. 2 ಸತ್ತ ಹೆಣಗಳನ್ನ ನೋಡ್ದ, ಕುಸುದೇ ಬಿದ್ದ. ಆತಂತಾನ, ನಾನು ಗಂಡು, ಒಬ್ಬ ಪುರುಷ, ನನಗೇ ಹಿಂಗಾಗ್ತದಂದಾಗ 9 ತಿಂಗಳ ಹೊತ್ತು ಹೆತ್ತು ಮಮತೆಯ ಹಾಲನ್ನ ಕುಡಿಸಿ ಮಮತೆಯ ಮಡಿಲಿನಲ್ಲಿ ಬೆಳೆಸಿರುವಂತ ನಿನಗೆ ಹೆಂಗಾಗಿರಬಾರ್ದಾಚು? ಎಷ್ಟು ಗಟ್ಟಿತನ ನಿಂತು. ಆವಾಗ ಆ ತಾಯಿ ಅಂತಾಳ, ಹೋಗೋದು ಹೋಗೇದ, ಇರೋದು ಆತ್ಮ ಏನದ ಅದು ಯಾವಾಗ್ಲೂ ಹೋಗೋದಲ್ಲ, ಅದು ಇದ್ದೇ ಇರ್ತದ. ಕಣ್ಣೀರು ಯಾಕೆ ಅಂದ್ಲು. ಎಂಥ ಜ್ಞಾನ ಇರಬೇಕದ. ದೇಹವನ್ನ ಗಮನಿಸಲಿಲ್ಲ, ದೇಹವನ್ನ ನೋಡ್ಲಿಲ್ಲ. ದೇಹ ಬಂದಾತು, ದೇಹ ಹೋಗ್ಯದ, ಆದ್ರೆ ಒಳಗಿರುವಂತ ಆತ್ಮ ಬಟ್ಟ ಬಯಲಲ್ಲಿ ಬಯಲಾಗ್ಯದ. ದುಃಖ ಯಾಕೆ ಅಂದ್ಲು. ಇದು ನಿಜವಾದ ಜ್ಞಾನ ಇತ್ತು. ಆದ್ದರಿಂದಲೇ ಭೂಂತಾದೇವಿ ಅಂತಾಳ, ನಾನೂ ಬಯಲ, ಬಿಡಾಡಿಯೇ ನೀನೂ ಬಯಲ. ಅದರ ಅರ್ಥ ಏನು ಅಂದ್ರೆ, ನಾವು ಎಲ್ಲಿಂದ ಬಂದೇವೆ ಪುನಃ ಅಲ್ಲಿಗೆ ಹೋಗ್ತೇವೆ ಅಂದಾಗ, ಈ ಜೀವನದ ಮಧ್ಯದಲ್ಲೇ ನಾವು ತಿಳ್ಕೊಂಡು ಸಮಾಧಾನಿಯಾಗಿ ಬದುಕಬೇಕು, ಶಾಂತವಾಗಿ ಬದುಕಬೇಕು, ಪ್ರಸನ್ನ ಚಿತ್ತರಾಗಿ ಬದುಕಬೇಕು. ಅದನ್ನೇ ಧ್ಯಾನ ಹೇಳಿಕೊಡುತ್ತದೆ. ಶಾಂತವಾಗಿರು, ಜಗಳಾಡಬೇಡ. ಅದರ ಅರ್ಥ ಮನ್ಯಾಗ ಜಗಳ ಇರೋದಿಲ್ಲ ಅಂತಲ್ಲ, ಬಹಳ ಜಗಳ ಇರ್ತಾವ. ಜಗಳ ಕಡಿಮೆ ಆಗ್ತದೆ. ಇದರ ಅರ್ಥ ಧ್ಯಾನ ನಡೆದದಂತ ಅದರ ಅರ್ಥ. ಇನ್ನ ಜಗಳ ಮಾಡಕತ್ತೇವೆ ಅಂದ್ರೆ ಧ್ಯಾನ ಸ್ವಲ್ಪ ಕುಂಟಾಕತ್ತದಂತ ಅದರ ಅರ್ಥ. ಹೌದಲ್ಲ? ಯಾವುದು ಸುಖ ದುಃಖಗಳ ಮಧ್ಯ ಮನಸ್ಸು ತ್ರಸ್ತಗೊಂಡಿರುತ್ತದ, ಅಂಥ ಮನಸ್ಸ ಶಾಂತವಾಗ್ತದಲ್ಲ, ಅದು ಬೆಳ್ಳಿ ಬಂಗಾರದಿಂದ ಶಾಂತ ಆಗೋದಿಲ್ಲ, ಅಧಿಕಾರದ ಕುರ್ಚಿಯಿಂದ ಶಾಂತ ಆಗೋದಿಲ್ಲ. ಅದು ಶಾಂತ ಆಗೋದು ಧ್ಯಾನದಿಂದ ಮಾತ್ರ. ಅಂತ ಧ್ಯಾನದ ರಹಸ್ಯ ಹೇಳಿಕೊಟ್ಟವರು ಮಹಾನ್ ಗುರು ಪತ್ರಿಜಿಯವರದ. ಮನಸ್ಸು ಶಾಂತ ಆಗಬೇಕು. ಒಮ್ಮೆ ಅತ್ತಿ ಬೈತಾಳ, ಒಮ್ಮೆ ಮಾವ ಬೈತಾನ, ಮನೆಯಾಗಿರೋರು ಬೈತಿರ್ತಾರ, ಪತಿ ಬೈತಿರ್ತಾನ, ಅವರೆಲ್ಲ ಬೈತಿರಬೇಕು. ನಾವು ಮಾತ್ರ ನಮ್ಮ ಒಳಗಿರೋ ಮನಸ್ಸು ಮಾತ್ರ ತಣ್ಣಗಿರಬೇಕು. ಇದೇ ಆಧ್ಯಾತ್ಮ ಇದೆ.
ಹೌದಲ್ಲ? ಬಹಳ ಮಜಾ ಅದ. ಮೇಡಮ್ ಅವ್ರಿಗೆ ಹೇಳ್ತೀನಿ ನಾನು, ನಮ್ಮ ಯಜಮಾನ್ರು ಏನಿರ್ತಾರ, ಅವರು ಒಂದು ಡ್ರೆಸ್ ಹಾಕಿರ್ತಾರ ನೋಡ್ರಿ, ಹೌದಲ್ಲ? ಮ್ಯಾಲ ಶರ್ಟ್ ಇರ್ತದ, ಕೆಳಗೆ ಪ್ಯಾಂಟ್ ಹಾಕೊಂಡಿರ್ತಾರ. ಆ ಪ್ಯಾಂಟಿಗೆ 2 ಕಿಸೆ ಇರ್ತಾವ, ಗಮನಿಸ್ರಿ ನೀವು. ಆ 2 ಕಿಸೆ ಯಾಕೆ ಮಾಡ್ಯಾರಂದ್ರ ಮೊಬೈಲ್ ಇಟ್ಕೊಳಕ, ದುಡ್ಡು ಇಟ್ಕೊಳಕಲ್ಲ. ಯಾವಾಗ ಸಿಟ್ಟು ಬಂದಿರ್ತದ, ಹೊಡಿಬೇಕಂತ ಕೈಯನ್ನು ಮ್ಯಾಲ ಹೊಕ್ಕಿರ್ತಾವ, ಸಿಟ್ಟು ಬಂದಾಗ 2 ಕೈ ಕಿಸೆದಾಗಿರ್ಬೇಕು, ಅದಕ್ಕೆ 2 ಕಿಸೆ ಮಾಡ್ಯಾರದ. ಸಿದ್ದೇಶ್ವರ ಅಪ್ಪವ್ರು ಬಹಳ ಮಜಾದಾಗ ಹೇಳ್ತಾರ, ಜಗಳಾಡಬೇಕು, ಅವ್ರ 2 ಕೈ ಕಿಸೆದಾಗಿರ್ಬೇಕು, ನಮ್ಮ ಕೈಯಾಗಿರುವಂತ ಸೌಟು ಅದು ಅಡಿಗೆ ಮನೆ ಬಿಟ್ಟು ಹೊರಗೆ ಬರಬಾರ್ದು. ಹಿಂಗೆ ಜಗಳ ಮಾಡಬೇಕದ. ನಾವು ಅಲ್ಲೇ ಇರಬೇಕು, ಅವ್ರು ಅಲ್ಲೇ ಇರಬೇಕು. ಬೇಕಾದಷ್ಟು ಜಗಳ ಮಾಡ್ರಿ, ಜಗಳ ಮಾಡ್ದಂಗೂ ಆಗ್ತದ, ಮರೆತು ತನ್ನಗೆ ಧ್ಯಾನ ಮಾಡಕ್ಕೂ ಬರುತ್ತದ. ಕೈ ಎತ್ತಬಾರ್ದದರ ಅರ್ಥ. ಎಷ್ಟು ಚಲೋ ಅದ. ಪರಮಾರ್ಥನೂ ಇರಬೇಕು, ಸಂಸಾರನೂ ಇರಬೇಕು, 2 ಕೂಡಿ ನಡೆಸಾವ ಜಾನ. ನಿಜಗುಣರು ಅಂತಾರ, ಲೌಕಿಕ ಪಾರಮಾರ್ಥ 2 ಕೂಡಿ ನಡೆಸವನೇ ಜಾನ ಇದೆ. ಇಷ್ಟೆಲ್ಲ ನಾವು ಸಂಪತ್ತನ್ನ ಗಳಿಸ್ತೇವೆ, ಹೌದಲ್ಲ? ಬಹಳ ಗಳಿಸ್ತೇವೆ. ಹಗಲ ರಾತ್ರಿ ದುಡಿದು FD ಇಡ್ತೇವೆ. ಬರೀ ಲೋಕಲ್ ಬ್ಯಾಂಕ್ ಅಲ್ಲ, ಸ್ವಿಚ್ ಬ್ಯಾಂಕಿನಾಗ ಸಹಿತ ಎಲ್ಲಾ ಕಡೆ ಇಡ್ತೀವಲ್ಲ, ವಿಶ್ವ ಬ್ಯಾಂಕ್ ಎಲ್ಲಾ ಕಡೆ. ಎಷ್ಟು ಇಟ್ರೆ ಏನಾಯ್ತು, ನಾವೇನು ತಗೊಂಡು ಹೋಗ್ತೇವೇನ? ಕ್ಷಣಂ ವಿತ್ತಂ ಕ್ಷಣಂ ಜೀವಿತಂ ಏವಚ ಯಮಶ್ಯ ಕರುಣಾ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತದ. ಯಾವುದನ್ನು ನಾವು ತಗೊಂಡು ಹೊಂಟಿಲ್ಲ, ಹೋಗಂಗೂ ಇಲ್ಲ, ಯಾರು ಓದೂ ಇಲ್ಲದ. ಇರುವಾಗಲೇ ಮಜಾದಾಗಿರ್ಬೇಕು, ಎಲ್ಲ ಇರಬೇಕು. ಇದೊಂದು ಸೂತ್ರ ನೆನಪಿಟ್ಟುಕೊಂಡು ಹೋಗ್ರಿ. ಉಳಿದದ್ದೆಲ್ಲ ಅಪ್ಪವ್ರು ಹೇಳಿದ್ರಲ್ಲ, ಎಲ್ಲ ಮರೆತರು ನಡೀತದ. ಒಂದು ನೆನಪಿಟ್ಟುಕೊಳ್ಳೋದು, ಮನೆಗೆ ಹೋಗೋದು, ರಾತ್ರಿ ಮಲಗುವಾಗ ಊಟ ಮಾಡಿ ಹಾಸಿಗೆ ಹಾಸಿ ಎಲ್ಲ ಬಾಗಿಲ ಬಂದ್ ಮಾಡಿ ಲಾಕ್ ಮಾಡಿ ಆ ಚಾವಿ ಕಿಸೆದಾಗ ಇಟ್ಕೊಂಡು ನೀವು ಅನ್ಬೇಕು, ಈ ಸಂಪತ್ತು ನಮ್ಮದಲ್ಲ. ಚಲೋ ಇಲ್ಲ ಸೂತ್ರ? ಕೊಡಂಗಿಲ್ಲ, ತಗೊಳಂಗಿಲ್ಲ, ಬಿಡಂಗಿಲ್ಲ, ಇಡಂಗಿಲ್ಲ. ಇದು ಆಧ್ಯಾತ್ಮ. ಚಾವಿ ಗಟ್ಟಿಯಾಗಿ ಹಿಡ್ಕೊಂಡು ಅನ್ನೋದು, ಈ ಸಂಪತ್ತು ನಮ್ದಲ್ಲ. ಅದರ ಅರ್ಥ ಧ್ಯಾನದ ಕಾರ್ಯಕ್ರಮ ಮುಗಿಸ್ಕೊಂಡು ಮನಿಗೆ ಹೋಗಾಗಂದಿರು ಮತ್ ಸಂಪತ್ತು ನಮ್ದಲ್ಲ ಅಂತ, ಮನಿ ನಮ್ದಲ್ಲ ಅಂತ ಹಿಂಗಂದ್ರ ಮನಿಗೆ ಹೋಗದ ಮತ್ ಬೇರೆದವ್ರು ಹೋಗಿರ್ತಾರದ ಅನ್ಬೇಕು. ಆದ್ರೆ ಯಾರಿಗ ಕೇಳಬಾರದು, ಇದನ್ನ ನೀವು ಅನ್ಬೇಕು. ಇನ್ನು ತಾಯಿಂದರಿಗೆ ಒಂದು ಸೂತ್ರ, ಪತಿಯ ಬಾಜಕ್ ಮಲ್ಕೊಂಡಿರ್ತೇವೆ, ಆ ಕಡೆ ಮಕ್ಕಳು ಮಲ್ಕೊಂಡಿರ್ತಾರ. ಅವಾಗ ನಾವು ಅನ್ಬೇಕು, ಪತಿ ನಮ್ಮವಲ್ಲ, ಮಕ್ಕಳು ಇವು ನಮ್ಮವಲ್ಲ. ಅವ್ರಿಗೆ ಕೇಳಂಗಲ್ಲ, ನಮಗ್ ನಾವು ಅನ್ನೋದು ಮಜಾದಾಗಿರುತ್ತದ. ಅದು ರಾತ್ರಿ ಮಲಗುವಾಗ ಹಿಂಗನ್ನೋದು. ಅಕಸ್ಮಾತ್ ನೀವು ಅವ್ರಿಗೆ ಕೇಳಂಗ ಇವ್ರು ನಮ್ಮ ಮನೆಯವ್ರಲ್ಲ ಅಂದ್ರ ಅವ್ರಂತಾರ 3 ಗಂಟೆ ಹಾಕಿನ ಅದೇಂಗಲ್ಲ. ಒಳಗೊಳಗ ಅನ್ನೋದು ಯಾವುದೋ ನಮ್ಮದಲ್ಲ ಅಂತ ಹಿಂಗ ಅಂದು ಮಲಗಿದ್ವಿ, ಧ್ಯಾನ ಶುರು ಆಗ್ತದ, ಅಲ್ಲಿ ಪರಮಾರ್ಥ ಶುರು ಆಗ್ತದೆ. ಇದು ಮಲಗುವಾಗಿನ ಸೂತ್ರ. ಎದ್ದು ಕೂಡ್ಲೆ ಅನ್ಬೇಕು, ಇವರು ನಮ್ಮ ಮನೆಯವರು, ಇವು ನಮ್ಮ ಮಕ್ಕಳು ಅನ್ಬೇಕು. ಅಂದ್ರೆ ಅಡಿಗೆ ಮಾಡ್ತೀರಿ, ಇಲ್ಲಾಂದ್ರೆ ಮತ್ ಮಕ್ಕೋಬೇಕಾಗ್ತದ. ಚಲೋ ಇಲ್ಲ ಸೂತ್ರ? ಯಾವುದೋ ನಮ್ಮದಲ್ಲ, ದೇಹ ನಮ್ಮದಲ್ಲ, ಸಂಪತ್ತು ನಮ್ಮದಲ್ಲ, ಏನೂ ನಮ್ಮದಲ್ಲ, ಯಾವುದೋ ನಮ್ಮ ಜೊತೆಗೆ ಬರಂಗಿಲ್ಲ, ನಾನೇ. ಅದರ ಜ್ಞಾನ ಏನದಲ್ಲ, ಆ ಜ್ಞಾನ ಪಡ್ಕೊಂಡಾಗ ಮಾತ್ರ ನಿಜವಾದ ಶ್ರೀಮಂತರು. ಬಹಳ ಸಂಪತ್ತಿತ್ತು ಅಂದ್ರೆ ಶ್ರೀಮಂತರು ಅಂತ ಕರೀತಾರ. ಆ ಶ್ರೀಮಂತಿಕೆ ಬ್ಯಾರೆ, ಜ್ಞಾನದ ಶ್ರೀಮಂತಿಕೆ ಬ್ಯಾರೆ. ಒಬ್ಬ ಆಗರ್ಭ ಶ್ರೀಮಂತ ದೇಹ ತ್ಯಾಗ ಮಾಡ್ಯಾನ, ಆತನ ಪಾರ್ಥಿವ
ಶರೀರ ಮೆರವಣಿಗೆ ಮಾಡ್ಕೋತ ತಗೊಂಡು ಹೊಂಟಾರ. ಜನ ಎಲ್ಲ ಅಳ್ಕೋತ ಹಿಂದಿಂದ ಹೊರಟಾರ. ಪಾರ್ಥಿವ ಶರೀರದ ಹಿಂದ ಹೀಗ ನಾಣ್ಯಗಳನ್ನ ದುಡ್ಡನ್ನು ಹಿಂಗ ತೂರ್ತಾ ಇದ್ರು. ಕೆಲವೊಂದು ಕಡೆ ಪದ್ಧತಿ ಅದ. ಹಿಂಗ ಮ್ಯಾಲ ದುಡ್ಡನ್ನ ತೂರ್ತಿದ್ರು, ಕೆಳಗ ಕಾಯಿನ್ಸ್ ಆ ದುಡ್ಡುಗಳು ತಿರ್ಗಾಕತ್ತಿದ್ದು. ಹಾದಿಯಿಂದ ಒಬ್ಬ ಸಂತ ಹೊರಟಿತ್ನಲ್ಲ, ಆತ ಕೇಳ್ದ, ಅಲ್ಲೋ ಸತ್ತಾವ ನಿಮ್ಮ ಮಾಲೀಕದಾನ. ಎಲ್ಲರ ಕಣ್ಣೀರ ಸುರಿಸುವಾಗ ನೀ ಮಾತ್ರ ಇಷ್ಟು ಮಜಾದಾಗ ಕುಣ್ಯಾಕತ್ತಿಯಲ್ಲ, ಯಾಕೆ ಅಂತ ಕೇಳ್ದ. ನಾಣ್ಯ ಹೇಳ್ತದ, ಆ ದುಡ್ಡು ಅಂತದ, ಸಂತರೆ ನಮ್ಮ ಮಾಲೀಕ ಸತ್ತಾನ, ಅದಕ್ಕೆ ನನಗೆ ಸಂತೋಷ ಆಗ್ಯದ, ಅದಕ್ಕೆ ಕುಣ್ಯಾಕತ್ತಿನಂತ. ಅಲ್ಲೋ ನಿಮ್ಮ ಮಾಲೀಕ ಆದ್ರೇನಾತು ಗುರುಗಳೇ, ಎಷ್ಟು ದಿನ ನನ್ನ ಮಾಲೀಕ ತಾನು ಇರುವಾಗ ನನ್ನನ್ನು ಲಾಕರಲ್ಲಿ ಇಟ್ಟು ಅವ ಮಜಾದಾಗ ನನ್ನಂಗೆ ಯಾರಿಲ್ಲ ಅಂತ ಅವ ಕುಣದಾನ, ಈಗ ಅವ ಹೊಂಟಾನ, ನಾ ಕುಣ್ಯಾಕತ್ತೀನಿ, ತಪ್ಪೇನದ ಅಂತ. ಕ್ಷಣಂ ವಿತ್ತಂ, ಈ ಸಂಪತ್ತು ಶಾಶ್ವತ ಅಲ್ಲ. ಕ್ಷಣಂ ಜೀವಿತಂ ಏವಚ ಯಮಶ್ಯ ಕರುಣಾ ನಾಸ್ತಿ, ಯಮನಿಗೆ ಕರುಣಾ ಇಲ್ಲ, ಬಂದವನ ಕರ್ಕೊಂಡು ಹೋಗೇ ಬಿಡ್ತಾನದ. ಅದಕ್ಕ ಶರಣರಂತಾರ, ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ, ಮನುಷ್ಯನೇ ಜಾಗೃತನಾಗಿ ಧ್ಯಾನ ಮಾಡೋ. ಬಂದದ್ದು ಬರೀ ಸಂಸಾರ ಮಾಡ್ಲಿಕ್ಕಲ್ಲ, ಗಳಿಸೋದಕ್ಕಲ್ಲ, ಅಧಿಕಾರದ ಕುರ್ಚಿ ಮೇಲೆ ಕೂಡೋದಕ್ಕಲ್ಲ. ನಾವು ಬಂದದ್ದು ನಮ್ಮನ್ನ ನಾವು ಅರಿತುಕೊಳ್ಳೋದಕ್ಕಾಗಿ. ಆದ್ದರಿಂದ ಮನುಜ ಜನನದ ಲಾಭ ಆವುದು ನಾನು ಯಾರು ಎಂದು ಅರಿಯುವುದು. ಆದ್ದರಿಂದ ನಾವು ಯಾರು, ಎಲ್ಲಿಗೆ ಹೋಗಬೇಕಾಗ್ಯದ, ಈ ಮೂಲ ಉದ್ದೇಶ ಗೊತ್ತಾತು. ಅದೇ ಕ್ಷಣ ಮನಸ್ಸು ಶಾಂತವಾಗಿ ಇರುತ್ತದ. ಅಷ್ಟೇ ಅಲ್ಲ, ಯಾರು ಏನೇ ಅಂದ್ರೂ ಕೂಡ ಮನಸ್ಸು ನಿಸ್ತರಂಗವಾಗಿರಬೇಕು, ಶಾಂತವಾಗಿರಬೇಕು. ಪತ್ರಿಜಿಯವರು ನಮಗೇನು ಹೇಳಿಕೊಡುತ್ತಾರಂದ್ರ, ಬೈಯೋರು ಬೈಲಿ, ಹೊಗಳೋರು ಹೊಗಳಲೆ, ಎರಡೂ ನಮಗ್ ಸಂಬಂಧ ಇಲ್ಲ. ನಾವು ಮಾತ್ರ ಜ್ಞಾನದ ಸಾಗರ ಇದ್ದಂಗಿರಬೇಕು. ಉದಾಹರಣೆ ಕೊಡುತ್ತಾರ ಗುರುಗಳು. ವಿಶಾಲವಾದ ಸಾಗರ. ಸಣ್ಣ ಹುಡುಗ ಅವ್ರ ಅಜ್ಜಿಗೆ ಹೇಳ್ತು, ಸಮುದ್ರವನ್ನು ನೋಡೋಣ, ಕರ್ಕೊಂಡು ಹೋಗು ಅಂತ. ಅಜ್ಜಿ ಸಣ್ಣ ಮೊಮ್ಮಗನ ಕರ್ಕೊಂಡು ಹಿಂಗ ದಾರಿಯಿಂದ ಹೋಗ್ತಾ ಇದ್ಲು. ಆ ಮಗುವಿಗೆ ಕಾಲ ಚಪ್ಪಲಿರ್ಲಿಲ್ಲ. 1,000 ರೂಪಾಯಿ ಖರ್ಚು ಮಾಡಿ ಅವುಗಳನ್ನ ಕೊಡಿಸಿದ್ಲು. ಆತ ಹುಡುಗ ಹಾಕೊಂಡು ನಡೀತಾ 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 ಸಾಗರ ನೋಡ್ಲಿಕ್ಕೆ ಹೋತು. ಅಜ್ಜಿ ಹೋದ್ಲು, ಮೊಮ್ಮಗನ ಕರ್ಕೊಂಡು ಹೋದ್ಲು, ಆ ಸಾಗರದ ಸಮೀಪ ಹೋದ್ಲು. ಅಲ್ಲೇ ಮಗು ನೋಡ್ತಾ ನೋಡ್ತಾ ಆಟ ಆಡ್ತಿತ್ತು. ಸಮುದ್ರದ ಒಂದು ಅಲೆ ಬಂದು ಆ ಮಗುವಿನ ಕಾಲಾಗೇನಿತ್ತು, 2 ಕಾಲಾಗಿರುವಂತ ಚಪ್ಪಲನ್ನ ತಗೊಂಡು ಹೋಗಿಬಿಡ್ತು. ಮುದುಕಿಗೆ ಸಿಟ್ಟು ಬಂತು, ಸಮುದ್ರದ ಮೇಲೆ ಬಹಳ ಸಿಟ್ಟು ಬಂತು. ಆಕೆ ಮೊಮ್ಮಗನನ್ನ ಕರ್ಕೊಂಡು ಹೋಗುವಾಗ ಸಮುದ್ರದ ದಂಡಿ ಮೇಲೆ ಬರದ್ಲು. ಏನು, ಈ ಸಮುದ್ರ ಸರಿ ಇಲ್ಲ, ಈ ಸಮುದ್ರ ಸರಿ ಇಲ್ಲ, ಈ ಸಮುದ್ರ ಕಳತನ ಮಾಡ್ತದಂತ ಬರದ್ಲು. ಅದೇ ಸಮುದ್ರಕ್ಕೆ ಇನ್ನೊಬ್ಬ ಬಂದ. ಆತ ಸಮುದ್ರದಲ್ಲೇ ಹೋಗಿ ಮೀನುಗಳನ್ನೆಲ್ಲ ಹಿಡಿದು ಹೇಗೆ ಹೋಗ್ತಾ ಇತ್ತ. ಆ ಮುದುಕಿ ಬರೆದಿತ್ತಲ್ಲ, ನೋಡ್ದ, ಅವನಿಗೆ ಏನೋ ಬರೀಬೇಕಂತ ಅನಿಸ್ತು. ಆತನೂ ಬರದ. ಏನು, ಈ ಸಮುದ್ರ ಹೊಟ್ಟೆಗೆ ಅನ್ನ ಹಾಕುತ್ತದೆ ಅಂತ ಅವ ಬರದ. ಇನ್ನೊಬ್ಬ ಬಂದ. ಒಬ್ಬ ತಂದೆ ತನ್ನ ಮಗನನ್ನ ಕರ್ಕೊಂಡು ಬಂದ. ಗ್ರೇಟ್ ಈಜು ಪಟುವಾಗಿ ಮಾಡಿದ್ದ. ಮಗನಿಗೆ ಹೇಳ್ದ, ಈ ಸಮುದ್ರದಾಗ ಈಜು ಅಂತ. ಮಗ ಈಜಾಕ್ ಹತ್ತದ.
ಬಹಳ ಬಹಳ ಆನಂದ ಅನಿಸ್ತು ಮಗನಿಗೆ. ಈಸ್ತಾ 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 ಹೋದ, ಬಹಳ ದೂರ ಹೋದ, ಕೈ ಸೋತು ಸಮುದ್ರದಲ್ಲಿ ಮುಳುಗಿ ಹೋಗೇ ಬಿಟ್ಟ. ಆ ತಂದೆಯ ಮನಸ್ಸಿಗೆ ನೋವಾತು. ಈ ಸಮುದ್ರದ ದಂಡೆ ಮೇಲೆ ಬರೆದದ್ದೆಲ್ಲ ಓದದ, ಅವನು ಒಂದು ಬರದ. ಈ ಸಮುದ್ರ ಕೊಲೆಗಡಕ ಇದೆ ಅಂತ ಅವ ಬರದ. ಇನ್ನೊಬ್ಬ ಬಂದ, ಸಮುದ್ರದ ಮಧ್ಯಭಾಗಕ್ಕೆ ಹೋದ, ನೌಕೆಯನ್ನು ತಗೊಂಡು ಸಮುದ್ರದ ಮಧ್ಯಭಾಗಕ್ಕೆ ಹೋಗಿ ಸಮುದ್ರದ ಆಳಕ್ಕೆ ಇಳಿದು ಎಲ್ಲೆಲ್ಲಿ ಎಲ್ಲೆಲ್ಲಿ ಕೈ ಚಾಚದ ಅಲ್ಲೆಲ್ಲ ಮುತ್ತು ರತ್ನಗಳು ಸಿಕ್ಕವು. ಆ ಬಳಿಕ ಕಡೆಗೆ ಬಂದು ಹೀಗೆ ದಂಡೆ ಮೇಲೆ ಹೋಗ್ತಾ ಇದ್ದ, ಇವುಗಳನ್ನೆಲ್ಲ ಓದದ. ಆತ ಬರದ ಏನು ಬರದ ಅಂದ್ರ, ಇಡೀ ಜಗತ್ತಿನಲ್ಲಿ ಸಮುದ್ರದಷ್ಟು ಶ್ರೀಮಂತರು ಯಾರಿಲ್ಲ ಅಂತ ಅವ ಬರದಾದ. ಇದು ಯಾಕೆ ಹೇಳಿದೆ ಗೊತ್ತಾತೇ ನಿಮಗೆ? ತುಡುಗಂತ ಬರೆದ್ರು, ಕೊಲೆಗಡಕ ಅಂತ ಬರೆದ್ರು, ಹೊಟ್ಟೆಗೆ ಅನ್ನ ಹಾಕಿದನಂತ ಬರೆದ್ರು, ಶ್ರೀಮಂತರಂತ ಬರೆದ್ರು. ಆದ್ರೆ ಇದು ಯಾವುದು ಸಮುದ್ರಕ್ಕೆ ಸಂಬಂಧ ಇಲ್ಲದ. ಯಾವ ಮನುಷ್ಯ ಸಮುದ್ರದ ಆಳಕ್ಕೆ ಇಳಿದ ಅವನಿಗೆ ಗೊತ್ತಾತಿದ್ರು ಒಳಗೆ ಮುತ್ತು ರತ್ನಗಳದಾವ ಅಂತ. ಹಂಗ ಪತ್ರಿಜಿಯವರ ಜ್ಞಾನದ ಸಮುದ್ರಕ್ಕೆ ನಾವು ಯಾವಾಗ ಇಳಿತೇವೆ ಅವಾಗ ನಮಗ್ ಗೊತ್ತಾಗ್ತದ ಒಳಗ ಜ್ಞಾನದ ನಿಧಿ ಅದಂತ ಗೊತ್ತಾಗ್ತದ ನಮಗ. ಇಂಥ ತಾತ್ವಿಕ ವಿಚಾರಧಾರೆಯನ್ನ ಪತ್ರಿಜಿಯವರು ಇಡೀ ಜಗತ್ತಿಗೆ ಕೊಟ್ಟಂತ ಮಹಾನುಭಾವರು. ಹಂಗ ಆ ಜ್ಞಾನದ ಸಾಗರದ ಹಾಗ ನಾವು ಇರಬೇಕು. ಹೆಂಗ ಯಾರು ಬೈಯೋರು ಬೈಲಿ, ಹೊಗಳೋರು ಹೊಗಳಲಿ, ಆದ್ರೆ ಸಮುದ್ರಕ್ಕೇನು ಸಂಬಂಧ ಇಲ್ಲದ. ಆಗ ನಮ್ಮ ಜೀವನದಲ್ಲಿ ಏರಿಳಿತ ಏನೇ ಬರಬಹುದು. ಅಕ್ಕ ಮಹಾದೇವಿ ಅಂತಾಳಲ್ಲ, ಸಮುದ್ರದ ದಂಡೆಯ ಮೇಲೆ ಮನೆಯ ಮಾಡಿದಡೆ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ. ಸಂತೆಯೊಳಗೊಂದು ಮನೆ ಮಾಡಿದಡೆ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಇವೆಲ್ಲ ಇರೋದೆ ಲೋಕದ ಮೇಲೆ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಿಸು ಚನ್ನಮಲ್ಲಿಕಾರ್ಜುನ. ಇದು ಎಲ್ಲ ಇರೋದೆ, ಇದೆಲ್ಲವನ್ನ ಸರಿಸಿ ಆ ಸತ್ಯದ ಜೊತೆಗೆ ಮನಸ್ಸನ್ನ ಬೆರೆಸಿ ತನ್ಮಯವಾಗಿ ಆಳವಾದ ಧ್ಯಾನಕ್ಕೆ ಇಳಿದಾಗ ನಮಗೆ ಗೊತ್ತಾಗೋದೇ ಅದು ಆತ್ಮ ಸಾಕ್ಷಾತ್ಕಾರ. ಅದು ಅಂಥ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಧ್ಯಾನಕ್ಕೆ ಇಳಿಬೇಕಾಗ್ತದೆ. ಇಲ್ಲಿ ಬಹಳ ಎಲ್ಲ ಮಾಸ್ಟರ್ಸ್ ಬಹಳ ಶ್ರಮ ಪಡ್ತಾರೆ. ಎದಕ್ಕೆ? ಧ್ಯಾನ ಎಲ್ಲರಿಗೂ ಮುಟ್ಟಬೇಕು ಅಂತ. ಇಲ್ಲಿ ಎಷ್ಟೇ ಜನ ಮಾಸ್ಟರ್ಸ್ ಇದ್ರೂ ಕೂಡ ಎಲ್ಲ ಮಾಸ್ಟರ್ಸಲ್ಲಿ ಕಿಂಚಿತ್ತೂ ಕೂಡ ಸ್ವಾರ್ಥ ಇಲ್ಲ. ಇನ್ನೊಬ್ಬರ ಸಲುವಾಗಿ ಎಷ್ಟೋ ಆತ್ಮಗಳು, ಎಷ್ಟೋ ಕೈಗಳು ಇಲ್ಲಿ ಬಹಳಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾವ. ಅಷ್ಟೆಲ್ಲ ಆತ್ಮಗಳಿಗೆ, ಕೈಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಲ್ಲಿ ಪೂಜ್ಯರಲ್ಲಿ ಶರಣು ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.